ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನೆಲ್ಲ ಮನೇಲಿ ಕೂತು ನೋಡಿದ್ದಲ್ಲದೆ ಇಲ್ಲಿಗೆ ಬೇರೆ ಕರ್ಕೊಂಡು ಬಂದಿದ್ದಾಳೆ. ಇಲ್ಲೂ ನೋಡಬೇಕು. ಯಾವುದಕ್ಕೂ ನಾನು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಬಾ ನಡಿ. ಇವನು ಯಾಕೆ ಗುರು ಇವಳ ಜೊತೆ ಬಂದು ಹೀಗೆ ಕೂತಿದ್ದಾನೆ? ಅವನ ಗುಂಡಿ ಅವನೇ ತೋಡ್ಕೋತಾ ಇದ್ದಾನೆ. ಏನ್ ಭಾವನಾ, ನಮ್ಮ ಅಣ್ಣನ ಆಕ್ಸಿಡೆಂಟ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದೆಯಾ? ಇದ್ರ ಹಿಂದೆ ಬೇರೆ ಏನಾದ್ರೂ ಸಂಚಿದ್ಯಾ ಹೇಗೆ? ನೋಡಿ, ನೀವೇನೇನೋ ಯೋಚನೆ ಮಾಡಬೇಡಿ. ನನಗೆ ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇದೆ. ನನಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ. ನೀನ್ ಈ ರೀತಿ ಹೀಗೆಲ್ಲ ಕೂತ್ಕೊಂಡು ನ್ಯಾಯ ಕೇಳಿದ ತಕ್ಷಣ ನ್ಯಾಯ ಸಿಕ್ಬಿಡುತ್ತಾ? ಇದನ್ನೆಲ್ಲ ಹೇಗ್ ಡೀಲ್ ಮಾಡ್ಬೇಕೋ ಹಾಗೆ ಡೀಲ್ ಮಾಡಿದ್ರೇನೆ ಕೆಲಸ ಆಗೋದು. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದನ್ನ ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಭಾವನಾ. ಆದ್ರೂ ನಮ್ಮ ಅಣ್ಣನ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕೆ ಅಂತ ನಾನಿರೋವಾಗ ಇದನ್ನೆಲ್ಲ ನೀನ್ ಮಾಡೋ ಅಗತ್ಯ ಇಲ್ಲ. ನನಗಿರೋ ಸ್ಟೇಟಸ್ಗೆ ನಾನ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು. ನಮ್ಮ ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿತಾರೆ. ಅದನ್ ಬಿಟ್ಟು ಹೀಗೆಲ್ಲ ಕೂತ್ಕೊಂಡು ಮೇಡಮ್ ಅವರೇ, ನಾನು ಮಾಡಂಗಿದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ. ಅದನ್ನ ಬಿಟ್ಟು ಹಿಂಗೆಲ್ಲ ಯಾಕೆ ಬರ್ಬೇಕಿತ್ತು? ಮಾಡೋ ರೀತಿಲಿ ಮಾಡಿದ್ರೆ ಯಾಕಾಗಲ್ಲ? ನೋಡ್ತಾ ಇರಿ, ಜಸ್ಟ್ ಒನ್ ಫೋನ್ ಕಾಲ್ ಅಲ್ಲಿ ಈ ಕೆಲಸ ಹೇಗಾಗುತ್ತೆ ಅಂತ ನೀವೇ ನೋಡಿ. ಇಲ್ಲ, ನಾವ್ ಏನೇ ಮಾಡಿದ್ರು ಇವ್ರಿಗೆ ಕೇಸ್ ಬಗ್ಗೆ ಸೀರಿಯಸ್ ಆಗಿಲ್ಲ. ಏನಾದ್ರೂ ಮಾಡಿ ನಾನು ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ. ಓ, ಹಾಗಂತ ಈ ರೀತಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡ್ಬಿಟ್ರೆ ನ್ಯಾಯ ಸಿಕ್ಬಿಡುತ್ತಾ ಭಾವನಾ? ಇದೆಲ್ಲ ಆಗದೆ ಇರೋ ಕೆಲಸ. ಅದೆಷ್ಟು ದುಡ್ಡು ಖರ್ಚಾಗುತ್ತೋ ಆಗ್ಲಿ. ನಮ್ಮ ಅಣ್ಣನ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅಂತ ನಾನು ತಿಳ್ಕೋತೀನಿ. ರವಿ, ನಾವ್ ಯಾರಿಂದ ಫೋನ್ ಮಾಡಿಸಿದ್ರೆ ಈ ಕೆಲಸ ಆಗುತ್ತೋ ಅವರಿಂದಾನೇ ಫೋನ್ ಮಾಡ್ಸೋಣ. ನಡಿ. ಇವ್ರು ಹೇಗೋ ಸಾಯ್ಲಿ ಅಂದರೆ ಇವಳು ಬೇರೆ ಒಳಗೆ ಹೋಗ್ತಿದ್ದಾಳಲ್ಲ. ಎಲ್ಲರೂ ಒಳಗೆ ಕಳಿಸಿ ನಾನು ಸೇಫ್ ಆಗೋದನ್ನ ನೋಡ್ಕೋಬೇಕು. ಅಜಯ್, ನೀನು ಯಾಕೆ ಅಷ್ಟು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯೆ? ಅಲ್ಲಿ ಸಿದ್ದು ಅವನಲ್ಲ, ಅವನ್ನೆಲ್ಲ ನೋಡ್ಕತಾನೆ. ನೀನು ತಲೆ ಕೆಡಿಸ್ಕೊಬಿಡ, ಆರಾಮಾಗಿರು. ಏಯ್, ನಾನು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಅವನು ಇಲ್ದೇ ಇರೋ ಸಮಯದಾಗೆ ಈ ನಾಯಿಗಳು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಊರೆಲ್ಲ ಸುತ್ಕೊಂಡು ಅವನ ಮಾನ ಮರ್ಯಾದೆನ ಹರಾಜಾಗ್ತವ್ರೆ. ನನ್ನ ಮಗನ್ ರಾಜಕೀಯದ ಬದುಕಿಗೆ ಅವರಿಂದ ಏನಾದ್ರೂ ತೊಂದರೆ ಆತೋ ಅಷ್ಟೇಯ, ಅವಳನ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಣ್ಲ, ಸುಮ್ಕೆ ಬಿಡಕ್ಕಿಲ್ಲ. ಕಿತ್ತೆ ಆಗಿದ್ದು
ಮನೆಯವ್ರಿಗೆ ಮರ್ಯಾದೆ ಕೊಡೋದನ್ನ ಬಿಟ್ಬಿಟ್ಟತ್ತೆ. ಓ ಅವ್ನು ಹಂಗೇನು ಚೇಂಜ್ ಆಗಿಲ್ಲ ಕಣ್, ಸುಮ್ಕಿರವ. ನೀನ್ ಸುಮ್ಮನೆ ಇರಪ್ಪ. ಏಯ್ ಆ ಪೊಲೀಸ್ ಅಪ್ಪನ್ಗೆ ಫೋನ್ ಹಾಕ್ಕೊಡ್ಲಾ? ಹೇಳಿ ಅಮ್ಮ ಅವ್ರೆ. ಏನ್ಲಾ ಪೊಲೀಸಪ್ಪ, ಅಲ್ಲೇನ್ ನಡೀತೈತೆ? ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೆದರ್ಸಿದ್ರು ಯಾರು ಕೇಳ್ತಾ ಇಲ್ಲ. ಓ ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟು ಅವಳು ಈಗ ಅವ್ರ ಜೊತೆಗೆ ಸೌಪರ್ಣಿಕ್ ಅವ್ರು ಬೇರೆ ಬಂದು ಕೂತಿದ್ದಾರೆ. ಏನು ಸೌಪರ್ಣಿಕ ಬಂದವಳ? ಹೌದು ಅಮ್ಮ ಅವ್ರೆ, ಎಲ್ಲರೂ ಸೇರ್ಕೊಂಡು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಸರಿ ಕಣ್ಲಾ, ಒಂದು ಕೆಲಸ ಮಾಡು, ಆ ಕಂಪ್ಲೇಂಟ್ನ ತಗೊಂಡು ಅವ್ರನ್ನ ಸಾಕ್ಸು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ. ಅಲ್ಲ ಅಮ್ಮವ್ರೆ, ಸಾಹೇಬ್ರು ಇಲ್ದೇ ಇರೋ ಟೈಮಲ್ಲಿ ಅವ್ರನ್ನ ಕೇಳದೆ ಕಂಪ್ಲೇಂಟ್ ತಗೊಳ್ಳೋದು ಅಂದ್ರೆ. ಏಯ್ ನಾನು ಎಮ್.ಎಲ್.ಎ ಅವ್ವ ಮಾತಾಡ್ತೀವ್ನಿ, ನಾನು ಹೇಳ್ದಂಗೆ ಮಾಡ್ಲಾ? ಅವ್ರ ತವ ಕಂಪ್ಲೇಂಟ್ ತಗೊಂಡು ಸಾಗಾಕು, ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಡ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತ ಹೇಳ್ತಾರಲ್ಲ, ಹಂಗೆ. ನಾನು ಹೇಳ್ದಂಗೆ ಮಾಡು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳಮ್ಮ. ಸರಿ ಅಮ್ಮವ್ರೆ. ತಗೊಳ. ಅವ್ರು ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ರೆ ನಾವೆಲ್ಲ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಇದೆಯಲ್ಲ ಜಿ, ಇದು ನ್ಯಾಯವಾ? ಏಯ್ ನಿನಗೆ ಜನ್ಮ ಕೊಟ್ಟವನ್ನ ಹೆತ್ತೊಳ್ಕಂಡ್ಲಾ ನಾನು? ನನಗೆ ರಾಜಕೀಯದ ಪಾಠ ಮಾಡಕ್ ಬರ್ತೀಯಾ? ಯಾಕ್ಲಾ ಬೆಳಗ್ಗೆಯಿಂದ ಟಿವಿ ನೋಡ್ಲಿಲ್ವೇನ್ಲಾ? ಹೇಳಿದ ಸುದ್ದಿನೇ ಪದೇ ಪದೇ ಹೇಳ್ತವ್ರಲ್ಲಿ, ಒಂದೇ ಹೇಳಿದ್ರೆ ಇನ್ನೊಂದು ಕತೆ ಕತೆ ಹೇಳ್ತವ್ರೆ. ಇಷ್ಟಕ್ಕೆಲ್ಲ ಯಾಕ್ಲಾ ಬಿಟ್ಕೋಬೇಕು ನಾವು? ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀನೇನು ಮಾತಾಡಕ್ ಬರ್ಬೇಡ, ಕ್ಯಾಮೆ ಇದ್ರೆ ಹೋಗ್ ನೋಡ್ಲಾ, ಹೋಗ್ಲಾ ಇಲ್ಲಿಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.